ಸರ್, ಈಗ ನಾಳೆ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮದ ಬಗ್ಗೆ ಏನೇನು? ಉಪಮುಖ್ಯಮಂತ್ರಿಗಳು ಬಂದು ಮೋಸ್ಟ್ಲಿ ನಮ್ಮ ಮಂಜುಗುಣಿ ಬ್ರಿಡ್ಜ್ ಹತ್ರ ಒಂದು ವಿಸಿಟ್ ಮಾಡ್ತಾರೆ. ಭಾಳ ದಿವಸದ ಕನಸು, 45 ವರ್ಷದಿಂದ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಏನು ನಾವು ಮಾಡ್ತೇವೆ ಅಂತ. ಯಾರೂ ಮಾಡಿಲ್ಲ, ಯಾವ ಸಂಸದರು ಮಾಡಲಿಲ್ಲ. ಇವತ್ತಿನ ಸಂಸದರು ಹೇಳಿದರು ಮಾಡ್ತೇನೆ ಅಂತ, ಮಾಡಲಿಲ್ಲ. ಅದು ನಾವು ಮಾಡಿ ತೋರಿಸಿದ್ದೇವೆ. ಅದರ ಬಗ್ಗೆ ಒಂದು ಓಪನಿಂಗ್ ಅಂತಲ್ಲ, ಲೇಟ್ ಆಗ್ತದೆ ಬರಲಿಕ್ಕೆ. ಅವರಿಗೆ ಹೋಗಿ ಒಂದು ರಿಬನ್ ಕಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಇಲ್ಲದಿದ್ದರೆ ಮತ್ತೊಂದು ದಿವಸ ಬರ್ತಾರೆ ಅವರು. ಅದು ಒಂದು ಮಾಡ್ತೇವೆ. ಸಿವಿಲ್ ಹಾಸ್ಪಿಟ್ಲಿಗೆ ನಮ್ಮದು 450 ಬೆಡ್ ಆಗಿದೆಯಲ್ಲ, ಆ ಬೆಡ್ಡನ್ನು ಒಂದು ಸಾಂಕೇತಿಕವಾಗಿ ಮಾಡಲಿಕ್ಕೆ ನೋಡ್ತೇವೆ. ಇದ್ದರೂ ಅದನ್ನು ಆಮೇಲೆ ಇಟ್ಟು ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಖಂಡಿತ ಮಾಡುವ ಅಂತ ಹೇಳ್ಕೊಂಡು ಮಾನ್ಯ CM ಮತ್ತು ಮಾನ್ಯ DCM ಹೇಳಿದ್ದಾರೆ. ಅದು ಮಾನ್ಯ DCM ನಾಳೆ ಹೇಳ್ಬೋದು. ಈ ಪ್ರಜಾಸೌಧ ಏನಾದರೂ ಪ್ರಜಾಸೌಧಕ್ಕೆ ಒಂದು 23 ಕೋಟಿ ಮತ್ತೆ ಎಕ್ಸ್ಟ್ರಾ ಹಾಕಿದ್ದೇವೆ, 2 ಫ್ಲೋರು. ಅದಕ್ಕಾಗಿ ಅದನ್ನು ಈಗ ಕೆಲಸ ಮಾಡಿದರೆ ಕೆಳಗೆಲ್ಲ ಸೌಂಡ್ ಬಂದು ಲೇಟ್ ಆಗ್ತದೆ ಅಂತ ಹೇಳ್ಕೊಂಡು ಅದನ್ನು ಮೇಲೆ ಕೆಲಸ ಆದ ನಂತರ ಅದನ್ನು ಓಪನ್ ಮಾಡ್ತೀವಿ. ನಾವು ಒಂದು ಹೇಳ್ತೇನೆ, ನಾವು ಪ್ರಚಾರ ತೊಗೊಂಡಿಲ್ಲ ಇರ್ಬೋದು, ಅದು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಕೆಲಸ ಮಾಡಿದರೆ ಏನಾದರೂ ನ್ಯೂನ್ಯತೆ ಇದ್ರೂ ಹೇಳಿ. ನಮ್ಮ ಹತ್ರ ಕಾಂಟ್ರಾಕ್ಟ್ರು ಒಳ್ಳೆ ಇದ್ದಾರೆ. ಈ ರೋಡನ್ನು ಈಗ GK ರಾಮರಾವ್ ಮಕ್ಕಳು ಮಾಡ್ತಾ ಇದ್ದಾರೆ. ಆದರೆ ಒಳ್ಳೆಯ ಕಾಂಟ್ರಾಕ್ಟ್ರು ಅವರು. ಆದ್ದರಿಂದ ನಾವು ಅದನ್ನು ಒಳ್ಳೆಯ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಈ ರೋಡ್ ಮತ್ತು ಪುನಃ ಹೋದರೆ ಆಮೇಲೆ ನಮಗೆ ಮುಂದಿನ ವರ್ಷ ಅವ್ರು ಮತ್ತೆ ಹೇಳ್ತಾರೆ ಕಳಪೆ ಕಾಮಗಾರಿಕೆ ಅಂತಾರೆ. ಯಾಕಂದರೆ 60-65 ಟನ್ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಲೋಡ್ ಕೆಪಾಸಿಟಿ ಇರೋದು 30 ಟನ್. ಆದ್ದರಿಂದ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಲಿಕ್ಕೆ, ಸ್ವಲ್ಪ ಕಾಲರನ್ನು ಹೆಚ್ಚು ಮಾಡಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ. ಸರ್, ಈಗ ಕೈಗಾದ CSR ನಿಧಿಯಲ್ಲಿ ಏನಾದರೂ ಚರ್ಚೆ ಆಗಿದೆ? ಎಲ್ಲ ಹೇಳಿದ್ದೇವೆ ನಾವು ಅವ್ರ ಹತ್ರ. ಎಲ್ಲದಕ್ಕೂ ಹ್ಞೂ ಅಂತಾರೆ, ಅವ್ರು ಏನು ಮಾಡೋದಿಲ್ಲ ಅವರು. ಅಲ್ಲಿ ನೋಡಿ, ಅಲ್ಲಿ ಬ್ರಿಡ್ಜ್ ಮಾಡ್ತೇವೆ ಅಂತ ಹೇಳಿದ್ರು, LNT ಜಾಗ ಕೊಟ್ವಿ. ಆಮೇಲೆ ಕೆರವಾಡಿ ಬ್ರಿಡ್ಜ್ ಮಾಡಿದ್ವಿ. ನೋಡಿ, ಈ ಹೋದ 5 ವರ್ಷದಲ್ಲಿ ನೀವು ಒಂದೇ ವಿಚಾರ ಮಾಡಿ, ಯಾಕೆ ಕೆರವಾಡಿ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ? BJP ಅವರು ಯಾಕೆ ಮಾಡಿಲ್ಲ? BJP ಅವರು ನಮ್ಮ ಈ ಒಂದು ಅಂಕೋಲಾದ್ದು ಯಾವುದು ಬ್ರಿಡ್ಜ್ ಇದೆಯಲ್ಲ, ಯಾವುದು ನಮ್ಮ ಮಳೆಯಲ್ಲಿ ಹೋಗಿದ್ದು ಬ್ರಿಡ್ಜು, ಯಾವ ಬ್ರಿಡ್ಜ್ ಹೆಸರು ಮಾಡ್ತೇನೆ ನಾನು, ರಾಮನಗುಳಿ ಬ್ರಿಡ್ಜ್, ಅದನ್ನು ಮಾಡಲಿಲ್ಲ. ಆವಾಗ ಏನಾಯಿತು, ಮಾನ್ಯ ಯಾರು ಹೆಬ್ಬಾರ್ ಮತ್ತು ಈ ಶಾಸಕೀಯ ಬಗ್ಗೆ ಸ್ವಲ್ಪ ಜಗಳ ಇತ್ತು. ಹೆಬ್ಬಾರ್ ಆವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇತ್ತು, ಅದನ್ನು ಮಾಡಲಿಕ್ಕೆ ಕೊಡಲಿಲ್ಲ. ಈಗ ಬಂದು ಹೆಬ್ಬಾರ್ ಅವರು ತಾನೇ ಮಾಡಿದ್ದೇನೆ ಅಂತ ಹೇಳಿ ಯಾವ ಸರ್ಕಾರದಲ್ಲಿದ್ದೆ ಅಂತ ಅವನು ಎಣಿಸ್ಕೊಳ್ಳಿ. ಸರ್ಕಾರಕ್ಕೆ ಬರಲಿ, ಆಮೇಲೆ ಮಾತಾಡಲಿ. ಅರ್ಧ ಇಲ್ಲಿ ಅರ್ಧ ಅಲ್ಲಿ ಮಾಡಿದರೆ ಉಂಟಲ್ಲ, ಸರಿಯಲ್ಲ ಅದು. ಉಳ್ಳಾಪುರ ಬ್ರಿಡ್ಜ್ ನಾವು ಮಾಡ್ತಾಯಿದ್ದೇವೆ, ಅದನ್ನು ನಾವೇ ಓಪನಿಂಗ್ ಮಾಡ್ತೇವೆ. ಅವ್ನು ಬರಲಿ, ಅವನು ಶಾಸಕ ಅಲ್ಲಿದ್ದು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಆಫೀಸಲ್ಲಿ ಬಂದ ಮೇಲೆ ಅವರಿಗೂ ಸ್ವಾಗತ. ನಾವು ಎಷ್ಟು ಜನ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಸ್ವಾಗತವನ್ನು ಮಾಡ್ತೇವೆ.